ನಮಸ್ಕಾರ. ನಮ್ಮ ಈ ವಿಶೇಷ ವಿವರಣೆಗೆ ಸ್ವಾಗತ. ಇವತ್ತು ನಾವು ಇತಿಹಾಸದ ಅತ್ಯಂತ ರೋಮಾಂಚಕ ಮೈ ಜುಮ್ಮೆನಿಸುವ ಘಟನೆಯೊಂದರ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಲಂಕೆಯನ್ನು ದಹಿಸಿದ ಹನುಮಂತನ ಐತಿಹಾಸಿಕ ಕಥೆ ಇದು. ಇದೊಂದು ಬರೀ ಕಥೆಯಲ್ಲ, ಬದಲಾಗಿ ಶಕ್ತಿ, ಭಕ್ತಿ ಮತ್ತು ಧೈರ್ಯದ ಅದ್ಭುತ ಪಾಠ. ಬನ್ನಿ, ತಡ ಮಾಡದೆ ಈ ಮಹಾಕಾವ್ಯದ ರೋಚಕ ವಿವರಗಳೊಳಗೆ ಇಣುಕಿ ನೋಡೋಣ. ಒಮ್ಮೆ ಊಹಿಸಿಕೊಳ್ಳಿ, ಒಂದು ಕಡೆ ಬೆಟ್ಟದಷ್ಟು ಅಚಲವಾದ ಭಕ್ತಿ, ಇನ್ನೊಂದು ಕಡೆ ಕಣ್ಣು ಮುಚ್ಚಿಸುವಂತಹ ಮಣೀಯದ ಅಹಂಕಾರ. ಇವೆರಡು ಮುಖಾಮುಖಿಯಾದರೆ ಏನಾಗಬಹುದು? ಖಂಡಿತ ಅದೊಂದು ಮಹಾಸಂಗ್ರಾಮವೇ ಸರಿ. ಈ ಒಂದು ಪ್ರಶ್ನೆಯೇ ನಮ್ಮ ಇಂದಿನ ಕಥೆಯ ಕೇಂದ್ರಬಿಂದು. ಈ ಎರಡು ವಿರೋಧಿ ಶಕ್ತಿಗಳ ನಡುವಿನ ಕಾದಾಟ ನಮ್ಮನ್ನು ಒಂದು ಅಪರೂಪದ ಸಾಹಸಗಾಥೆಯತ್ತ ಕರೆದೊಯ್ಯುತ್ತದೆ. ವಿಭಾಗ 1. ಕತ್ತಲೆಯಲ್ಲಿ ಒಂದು ಕಾರ್ಯಾಚರಣೆ. ಚಿನ್ನದ ನಗರಿ ಲಂಕೆಯಲ್ಲಿ ಆ ರಾತ್ರಿ ವಿಪರೀತ ಪ್ರಶಾಂತವಾಗಿತ್ತು. ಒಂದು ನಿಗೂಢವಾದ ಮೌನ ಇಡೀ ನಗರವನ್ನು ಆವರಿಸಿತ್ತು. ಆದರೆ ಆ ಮೌನ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಯಾಕೆಂದ್ರೆ ಕತ್ತಲೆಯಲ್ಲಿ ಅಡಗುಕೊಂಡು ಯಾರಿಗೂ ಕಾಣದಂತೆ ಶ್ರೀರಾಮನ ಪರಮಭಕ್ತ ಹನುಮಂತನು ಅಲ್ಲಿ ನಿಂತಿದ್ದನು. ಆ ಪ್ರಶಾಂತತೆಯೇ ಮುಂಬರುವ ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯಾಗಿತ್ತು ಎಂದರೆ ತಪ್ಪಾಗಲಾರದು. ಇಲ್ಲಿ ಗಮನಿಸಿ, ಹನುಮಂತನ ಏಕೈಕ ಗುರಿ ಸೀತಾಮಾತೆಯನ್ನು ಹುಡುಕುವುದು ಮಾತ್ರ. ಮೊದಲ ಗಂಟೆಯಲ್ಲಿ ಪ್ರತಿಯೊಂದು ಅರಮನೆಯನ್ನೂ ಗುಟ್ಟಾಗಿ ಹುಡುಕ್ತಾನೆ. ನಂತರದ ಗಂಟೆಯಲ್ಲಿ ಉದ್ಯಾನವನಗಳತ್ತ ಗಮನಹರಿಸ್ತಾನೆ. ಹೀಗೆ ಸತತ 3 ಗಂಟೆಗಳ ಹುಡುಕಾಟದ ನಂತರ ಕೊನೆಗೂ ಆ ಕ್ಷಣ ಬಂತು. ಅಶೋಕವೃಕ್ಷದ ಕೆಳಗೆ ಕ್ರೂರ ರಾಕ್ಷಸರಿಂದ ಸುತ್ತುವರೆದಿದ್ದ ಸೀತಾಮಾತೆಯನ್ನು ಆತ ಕಂಡನು. ಆಕೆ ದೈಹಿಕವಾಗಿ ಎಷ್ಟೇ ದುರ್ಬಲಳಾಗಿ ಕಂಡ್ರೂ ಆಕೆಯೊಳಗಿನ ನಂಬಿಕೆ ಮಾತ್ರ ಕಲ್ಲಿನಷ್ಟೇ ಗಟ್ಟಿಯಾಗಿತ್ತು. ಆಗ ಅತ್ಯಂತ ಜಾಗರೂಕತೆಯಿಂದ ಹನುಮಂತನು ನಿಧಾನವಾಗಿ ಎದುರು ಬಂದು ತನ್ನನ್ನು ತಾನು ಪರಿಚಯಿಸಿಕೊಂಡು ರಾಮನ ಉಂಗುರವನ್ನು ನೀಡುತ್ತಾನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಭಾವುಕ ಕ್ಷಣವಿದು. ಆ ಉಂಗುರವನ್ನು ನೋಡಿದ ತಕ್ಷಣ ಸೀತಾಮಾತೆಯ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ತುಂಬಿ ಬಂತು. ಆ ದಟ್ಟ ಕತ್ತಲೆಯ ಕಥೆಯಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಭರವಸೆಯ ಬೆಳಕು ಮೂಡಿತ್ತು. ಅದು ಕೇವಲ ಕಣ್ಣೀರಾಗಿರಲಿಲ್ಲ, ಬದಲಾಗಿ ಹೌದು, ನನ್ನ ರಾಮ ಖಂಡಿತ ಬರುತ್ತಾನೆ ಎಂಬ ಬಲವಾದ, ಅಚಲವಾದ ನಂಬಿಕೆಯಾಗಿತ್ತು. ವಿಭಾಗ 2. ರಾಕ್ಷಸ ರಾಜನೊಂದಿಗೆ ಮುಖಾಮುಖಿ. ಸಂದೇಶ ತಲುಪಿಸಿದ ಕೂಡಲೇ ಹನುಮಂತನ ಕೆಲಸ ಮುಗಿಯಿತೆ? ಖಂಡಿತ ಇಲ್ಲ. ಲಂಕೆಗೆ ರಾಮನ ಶಕ್ತಿಯ ನಿಜವಾದ ಅರಿವಾಗಲೇಬೇಕು ಎಂದು ಆತ ನಿರ್ಧರಿಸಿದ್ದ. ಹಾಗಾಗಿ ರಾವಣನ ಸೈನಿಕರ ಕೈಗೆ ತಾನಾಗಿಯೇ ಉದ್ದೇಶಪೂರ್ವಕವಾಗಿ ಸಿಕ್ಕಿಬೀಳುತ್ತಾನೆ. ಇಲ್ಲಿಂದ ಕಥೆಯ ಕಾವು ಏರುತ್ತಾ ಹೋಗುತ್ತದೆ ನೋಡಿ. ಸೆರೆ ಹಿಡಿಯಲ್ಪಟ್ಟ ಹನುಮಂತನನ್ನು ರಾವಣನ ರಾಜಸ್ಥಾನಕ್ಕೆ ಎಳೆತರಲಾಗುತ್ತದೆ. ಆಗ ರಾವಣ ಅಹಂಕಾರದಿಂದ ಗಹಗಹಿಸಿ ನಗುತ್ತಾ ಕೇಳುತ್ತಾನೆ, ಯಾರಿದ? ನನ್ನ ಈ ಸ್ವರ್ಣರಾಜ್ಯವನ್ನು ಪ್ರವೇಶಿಸುವ ಧೈರ್ಯವನ್ನೇ ಮಾಡಿದ ಈ ಕೋತಿಯಾರೋ? ತನ್ನ ಚಿನ್ನದ ರಾಜ್ಯ ಅಜೇಯ ಎಂಬ ರಾವಣನ ಪರಮ ಅಹಂಕಾರವನ್ನು ಈ ಒಂದು ಮಾತು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಆದರೆ ಆ ಕೋಪಗೊಂಡ ಅಹಂಕಾರಿ ರಾಕ್ಷಸರಾಜನ ಮುಂದೆ ಹನುಮಂತ ಎಳ್ಳಷ್ಟೂ ಅಂಜಲಿಲ್ಲ. ಎದೆಯೊಬ್ಬಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನಿಂತ ಆತನ ಧೈರ್ಯ ನಿಜಕ್ಕೂ ಅದ್ಭುತ. ನಾನು ರಾಮನ ದೂತ, ಸೀತೆಯನ್ನು ಹಿಂದಿರುಗಿಸು ಅಥವಾ ವಿನಾಶವನ್ನು ಎದುರಿಸಲು ಸಿದ್ಧನಾಗು ಎಂದು ಗುಡುಗುತ್ತಾನೆ. ಇದು ಕೇವಲ ಎಚ್ಚರಿಕೆಯಾಗಿರಲಿಲ್ಲ, ರಾವಣನ ಅಹಂಕಾರದ ನೆತ್ತಿಗೆ ಹೊಡೆದಂತಹ ನೇರವಾದ ಹಾಗೂ ಕಠಿಣವಾದ ಸವಾಲಾಗಿತ್ತು. ವಿಭಾಗ 3. ಲಂಕಾ ದಹನ. ಆ ಮಾತನ್ನು ಕೇಳಿದ್ದೇ ತಡ ರಾವಣ ಕೋಪದಿಂದ ಕುದಿದು ಹೋದ. ಕಥೆ ಈಗ ಉದ್ವಿಗ್ನ ಮಾತುಕತೆಯಿಂದ ಉಗ್ರವಾದ ಆಕ್ಷನ್ಗೆ ತಿರುಗುತ್ತದೆ. ಇವನ ಬಾಲಕ್ಕೆ ಬೆಂಕಿ ಹಚ್ಚಿ ಎಂದು ರಾವಣ ಗರ್ಜಿಸುತ್ತಾನೆ. ರಾಕ್ಷಸರು ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಹಚ್ಚಿಯೇ ಬಿಡುತ್ತಾರೆ. ಆದ್ರೆ ರಾವಣನಿಗೆ ಗೊತ್ತಿರಲಿಲ್ಲ, ತಾನು ಕೊಡುತ್ತಿರುವ ಈ ಶಿಕ್ಷೆಯೇ ಹನುಮಂತನ ಮುಕ್ತಿಗೆ, ತನ್ನದೇ ರಾಜ್ಯದ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು. ಹನುಮಂತ ಒಂದು ಸಣ್ಣ ನಗೆ ಬೀರಿ ತನ್ನ ಅಪಾರ ಶಕ್ತಿಯಿಂದ ಒಂದೇ ನೆಗೆತಕ್ಕೆ ಎಲ್ಲ ಬಂಧನಗಳನ್ನು ಕತ್ತರಿಸಿಕೊಂಡು ಛಾವಣಿಯಿಂದ ಛಾವಣಿಗೆ ಜಿಗಿಯಲು ಶುರು ಮಾಡಿದ. ಮತ್ತು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಇಡೀ ನಗರ ಅಕ್ಷರಶಃ ಉರಿಯಲಾರಂಭಿಸಿತು. ಗಗನಚುಂಬಿ ಚಿನ್ನದ ಕಟ್ಟಡಗಳು ಕಣ್ಣೆದುರೇ ಸುಟ್ಟು ಬೂದಿಯಾಗ್ತಿದ್ದು. ಇಡೀ ಆಕಾಶ ಬೆಂಕಿಯ ಜ್ವಾಲೆಯಿಂದ ಕೆಂಪು ಕೆಂಪಾಡಿ ಹೊಳೆಯುತ್ತಿತ್ತು. ಎಲ್ಲೆಲ್ಲೂ ಗೊಂದಲ, ಭಯದಿಂದ ಪರದಾಡುತ್ತಿರುವ ಜನರ ಚೀರಾಟ. ಇನ್ನೊಂದೆಡೆ ಬೃಹದಾಕಾರವಾಗಿ ಬೆಳೆದು ನಿಂತ ಹನುಮಂತ ಸಿಡಿಲಿನಂತೆ ಗರ್ಜಿಸುತ್ತಿದ್ದನು. ಅಜೇಯವೆಂದು ಬೀಗುತ್ತಿದ್ದ ಹೆಮ್ಮೆಯ ಲಂಕಾನಗರಿ ಅಕ್ಷರಶಃ ಭಸ್ಮವಾಗುತ್ತಿತ್ತು. ಉರಿಯುತ್ತಿರುವ ಆ ನಗರದ ಮೇಲೆ ಹನುಮಂತನ ಗರ್ಜನೆ ಎಲ್ಲೆಲ್ಲೂ ಪ್ರತಿಧ್ವನಿಸುತ್ತಿತ್ತು. ನೆನಪಿರಲಿ, ಇದು ಕೇವಲ ಎಚ್ಚರಿಕೆ ಮಾತ್ರ. ಈ ವಾಕ್ಯದ ತೀವ್ರತೆಯನ್ನು ಒಮ್ಮೆ ಊಹಿಸಿಕೊಳ್ಳಿ.
ಕೇವಲ ಒಬ್ಬ ಸಾಮಾನ್ಯ ದೂತ ನೀಡದ ಈ ಎಚ್ಚರಿಕೆಯೇ ಇಷ್ಟೊಂದು ಭೀಕರವಾಗಿದ್ದರೆ ಇನ್ನು ಸ್ವತಃ ರಾಮನೇ ಬಂದು ನಿಂತರೆ ಏನಾಗಬಹುದು? ಈ ಯೋಚನೆಯೇ ಇಡೀ ಲಂಕೆಯನ್ನು ನಡುಗಿಸಿಬಿಟ್ಟಿತ್ತು. ಆ ರಣರಂಗದಂತಹ ಗೊಂದಲ, ಭೀಕರ ಬೆಂಕಿಯ ದಹನದ ನಂತರ ಕತೆ ಮತ್ತೆ ಒಂದು ಪ್ರಶಾಂತ ಸ್ಥಿತಿಗೆ ಮರಳುತ್ತದೆ. ಹನುಮಂತನು ತನ್ನ ಬಾಲವನ್ನು ತಂಪಾಗಿಸಲು ನೇರವಾಗಿ ಸಮುದ್ರಕ್ಕೆ ಹಾರುತ್ತಾನೆ. ನಂತರ ಅತ್ಯಂತ ಭಕ್ತಿಯಿಂದ ಸೀತಾಮಾತೆಯಿದ್ದ ದಿಕ್ಕಿಗೆ ಕೈಮುಗಿದು, ಶೀಘ್ರದಲ್ಲೇ ನಿಮಗೆ ಜಯವಾಗಲಿದೆ ಎಂದು ಮನಸ್ಸಿನಲ್ಲೇ ಪಿಸುಗುಟ್ಟಿ ಅಲ್ಲಿಂದ ನೇರವಾಗಿ ತನ್ನ ಸ್ವಾಮಿ ರಾಮನ ಬಳಿಗೆ ಹಿಂದಿರುಗುತ್ತಾನೆ. ಗಮನಿಸಿ, ಇದೊಂದು ಸಾಮಾನ್ಯ ಪ್ರಯಾಣವಾಗಿರಲಿಲ್ಲ. ಇದು ಲಂಕೆಯ ಸಂಪೂರ್ಣ ವಿನಾಶದ ಮುನ್ನುಡಿಯಾಗಿತ್ತು. ವಿಭಾಗ 4. ನಿಜವಾದ ಶಕ್ತಿಯ ಅರ್ಥ. ಸರಿ, ಈಗ ಸ್ವಲ್ಪ ವಿರಮಿಸೋಣ. ಈ ಇಡೀ ಭಾರಿ ವಿನಾಶದ ಹಿಂದಿರುವ ಆಳವಾದ ನೈತಿಕ ಸಂದೇಶವನ್ನು ಅರ್ಥಮಾಡಿಕೊಳ್ಳೋಣ. ಈ ಘಟನೆ ನಮಗೆ ನಿಜಕ್ಕೂ ಏನನ್ನು ಕಲಿಸುತ್ತದೆ? ಇಲ್ಲಿನ ಅತ್ಯಂತ ಕುತೂಹಲಕಾರಿ ಅಂಶವೆಂದರೆ 2 ಸಂಪೂರ್ಣ ವಿಭಿನ್ನ ಸಿದ್ಧಾಂತಗಳ ನಡುವಿನ ಹೋಲಿಕೆ. ಒಂದು ಕಡೆ ರಾವಣ, ತನ್ನ ದೈಹಿಕ ಬಲ ಹಾಗೂ ಅಧಿಕಾರವೇ ತನ್ನ ಶಕ್ತಿ ಎಂಬ ಕಡು ಅಹಂಕಾರ. ಇನ್ನೊಂದು ಕಡೆ ಹನುಮಂತ, ತನ್ನ ನಿಜವಾದ ಶಕ್ತಿ ಬರುವುದು ತನ್ನ ಭಕ್ತಿ ಮತ್ತು ಧೈರ್ಯದಿಂದ ಎಂಬ ಸ್ಪಷ್ಟ ಅರಿವು. ಆ ಬೃಹತ್ ಚಿನ್ನದ ನಗರಿ ಕೇವಲ ಒಬ್ಬ ದೂತನಿಂದಲೇ ಮಣ್ಣಾಗಲು ಇದೇ ಮುಖ್ಯ ಕಾರಣವಾಯಿತು. ಹಾಗಾದ್ರೆ ನಿಜವಾದ ಶಕ್ತಿ ಎಂದರೇನು? ಅದು ಕೇವಲ ಅಧಿಕಾರ ಅಥವಾ ದೈಹಿಕ ಬಲವಷ್ಟೇ ಅಲ್ಲ, ಬದಲಾಗಿ ಅದು ಆಳವಾದ ಭಕ್ತಿ, ಅಚಲವಾದ ಎದೆಗಾರಿಕೆ ಮತ್ತು ಒಂದು ಸ್ಪಷ್ಟವಾದ ಉದ್ದೇಶದ ಪರಿಪೂರ್ಣ ಸಂಯೋಜನೆ. ಈ ರೋಮಾಂಚಕ ಕಥಾನಕದಿಂದ ನಾವೆಲ್ಲರೂ ಕಲಿಯಬೇಕಾದ ಹಾಗೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅತ್ಯಂತ ಪ್ರಮುಖ ಪಾಠ ಇದುವೇ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಬಿಟ್ಟು ಈ ವಿವರಣೆಯನ್ನು ಮುಗಿಸುತ್ತೇನೆ. ನಿಜವಾದ ಶಕ್ತಿಯು ನಮ್ಮ ಉದ್ದೇಶ ಮತ್ತು ಭಕ್ತಿಯಲ್ಲೇ ಅಡಗಿದ್ದರೆ ಇಂದಿನ ನಮ್ಮ ಈ ಆಧುನಿಕ ಜಗತ್ತಿನಲ್ಲೇ ಇಂತಹ ಗುಣಗಳು ಎಂತಹ ಅಸಾಧ್ಯವಾದ ಸಾಧನೆಗಳಿಗೆ ಸ್ಫೂರ್ತಿಯಾಗಬಹುದು. ನಾವು ದಿನನಿತ್ಯ ಎದುರಿಸುವ ಬೆಟ್ಟದಂತಹ ಸವಾಲುಗಳನ್ನು ಮೀರಿ ನಿಲ್ಲಲು ಈ ಭಕ್ತಿ ಮತ್ತು ಧೈರ್ಯದ ಪಾಠಗಳನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಒಮ್ಮೆ ಯೋಚಿಸಿ ನೋಡಿ. ಈ ವಿವರಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.